ನಡೆದಂಥ ಒಬ್ಬ ಮಹಾಪುರುಷ ಶ್ರೀರಾಮಚಂದ್ರ ಅವರ ನವಮಿ ಕೂಡ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಭಾರತ ದೇಶದಲ್ಲಿ ಅತ್ಯುತ್ತಮವಾಗಿ ಸಂವಿಧಾನ ರಚಿಸಿಕೊಂಡ ಇವತ್ತು ನಮ್ಮ ಭಾರತ ದೇಶದ ಸಂವಿಧಾನ ನಮ್ಮೆಲ್ಲರ ನಾಯಕರಾದಂಥ ಅಂಬೇಡ್ಕರ್ ಅವರ ಒಬ್ಬ ಮೂರು ಸ್ನೇಹಿತಗಳನ್ನು ಇವತ್ತು ನಮ್ಮ ಸ್ನೇಹಿತರಾದಂಥ ಧನಂಜಯ ಅವರು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವತ್ತು ದಿವಸ ನಮ್ಮ ದೇಶ ಒಂದು ದುಃಖದ ಮುಳುವಿನಲ್ಲಿ ಮುಳುಗಿದೆ. ಏಕೆಂದರೆ ಮೊನ್ನೆ ತಾನೇ ನಮ್ಮ ಕಾಶ್ಮೀರದ ನಡೆದಂಥ ಒಂದು ವಿಚಾರವಾದಂಥ ಘಟನೆ. ಈ ಉಗ್ರರು ನಮ್ಮ ದೇಶದ ಹಿಂದೂಗಳನ್ನು ಕೊಂಡಿರುವಂಥ ವಿಚಾರ ತುಂಬ ದುಃಖಕರವಾಗಿರುವಂಥ ವಿಚಾರ. ಆದ್ದರಿಂದ ನಾವು ಇವತ್ತು ಸರಳವಾಗಿ ನಿರ್ಮಣೆಯಿಂದ ನಡೆಸಲಿಕ್ಕಾಗದೆ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಅರ್ಪಿಸ್ತೇನೆ. ಹಾಗೂ ಅವರ ಕುಟುಂಬಕ್ಕೆ ಅವರಿಗೆ ಕೂಡ ನಾನು ಮಿತ್ರ ಬಳಗ ವತಿಯಿಂದ ಇದು ವರ್ಷ ನಡ್ಕೊಂಡು ಬರ್ತಾ ಇರೋ ಕಾರ್ಯಕ್ರಮ. ನಾವು ಸುಮಾರು ಒಂದು 20 ವರ್ಷದಿಂದ ನಡ್ಕೊಂಡು ಬರ್ತಿದ್ದೀವಿ. ಇವತ್ತು ಏನು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಅಂಬೇಡ್ಕರ್ ಅವರು ಮತ್ತು ಶ್ರೀರಾಮನವಮಿ ಮೂರನ್ನು ಒಂದೇ ದಿನ ಆಚರಣೆ ಮಾಡಬೇಕು. ಏನು ನಮಗೆ ಸಂಕಲ್ಪ ಏನಾಯಿತು ಅಂದರೆ 3 ಜನನೂ ಒಂದೊಂದು ಯುಗದಲ್ಲಿ ಸಮಾಜಕ್ಕೆ ಆದರ್ಶವಾಗಬೇಕು. ಅವರ ಆದರ್ಶದಿಂದ ಧರ್ಮ ಆಗ್ಬೋದು, ಸತ್ಯ ಆಗ್ಬೋದು, ಕಾಲಕ್ಕೆ ಏನಾಗ್ಬಿಟ್ಟು ಅದು ನಡ್ಕೊಂಡು ಬರ್ತದೆ. ಅವ್ರು 3 ಜನನೂ ನಮಗೆ ಆದರ್ಶವಾಗುತ್ತೆ. ಶ್ರೀರಾಮ ಪ್ರಭು ಶ್ರೀರಾಮ ನಮಗೆ ಧರ್ಮದಿಂದ ನಮಗೆ ಹೇಗೆ ಬದುಕಬೇಕು ಅನ್ನೋದು ಅವರು ಕಲಿಸ್ಕೊಟ್ಟಿದ್ದಾರೆ. ತದನಂತರ ಅಂಬೇಡ್ಕರ್ ಅವರು ಮನುಷ್ಯನ ಹೇಗೆ ನಡ್ಕೋಬೇಕು, ಪ್ರತಿ ಯಾವ ಜಾತಿ ಧರ್ಮ ಇಲ್ಲ ಅಂದ್ಬಿಟ್ಟು ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ಹಾಗೂ ಆಧುನಿಕವಾಗಿ ನಮಗೆ ಡಾಕ್ಟರ್ ರಾಜ್ಕುಮಾರ್, ಹೊರನಟ ಡಾಕ್ಟರ್ ರಾಜ್ಕುಮಾರ್ನ ನಾವು ದೇವರು ಶ್ರೀನಿವಾಸನಾಗಿ ನೋಡಿದ್ದೀವಿ, ರಾಮನ್ನಾಗಿ ನೋಡಿದ್ದೀವಿ, ರಾಘವೇಂದ್ರನಾಗಿ ನೋಡಿದ್ದೀವಿ, ಇನ್ಸ್ಪೆಕ್ಟ್ರಾಗಿ ನೋಡಿದ್ದೀವಿ, ಎಲ್ಲ ಪಾತ್ರದಲ್ಲಿ ನೋಡಿದ್ದೀವಿ. ನಮಗೆ ಅವರು ಒಂಥರ ಅವರ ಜೀವನ ಶೈಲಿ ನಮಗೊಂದು ಸ್ಫೂರ್ತಿ ಮಾದರಿ. ಅದಕ್ಕೆ ಈ 3 ಜನ ಮಹಾನ್ ಭಾವವನ್ನು ಸೇರಿ ಆಚರಣೆ ಮಾಡಬೇಕು ಅಂತ ನಮ್ಮ ಮಿತ್ರ ಮಂಡಳಿಯೆಲ್ಲ ಸೇರಿ ಇವತ್ತು ಆಚರಣೆ ಮಾಡ್ತೀವಿ. ಸಂಗಡಿಗರು ನಾವು
ಒಂದು ಒಳ್ಳೆಯ ಸಂದರ್ಭದಲ್ಲಿ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿಗಳು, ದೇವರಾದಂಥ ಶ್ರೀರಾಮ ಹಾಗೂ ದೇವರಂತೆ ಪೂಜಿಸುವಂಥ ನಮ್ಮ ಕನ್ನಡ ಚಲನಚಿತ್ರದ ನಾಯಕರಾದ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಸಮಾರಂಭ ಏನು ನಮ್ಮ ಧನಂಜಯ್ ಮತ್ತು ರಾಮ್ ಸಾಹೇಬರು ಎಲ್ಲ ಸಂಘಟಕರು ಸ್ನೇಹಿತರು ಸೇರಿ ಆಯೋಜನೆ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ನಡೀತಾ ಇದೆ. ಇದೇ ಥರದ ಕಾರ್ಯಕ್ರಮಗಳನ್ನ ಮುಂದೆನೂ ಹಮ್ಮಿಕೊಳ್ಳಿ ಅಂತ ದೇವರಲ್ಲಿ ಕೇಳ್ಕೊತ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಶುಭ ಹಾರೈಸ್ತೀನಿ. ಶ್ರೀರಾಮನವರ ಜಯಂತಿಯ ಶುಭಾಶಯಗಳನ್ನು ನಮ್ಮ ಸನಾತನ ಧರ್ಮದ ಪ್ರತೀಕವಾದಂಥದ್ದು. ಅದು ಬೇಸಿಗೆಗಾಲದಲ್ಲಿ ಶ್ರೀರಾಮನವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೇವೆ. ಒಂದು ಸಮಯದಲ್ಲಿ ನಾಗರಿಕರು ತುಂಬ ಬೇಸಿಗೆ ಸಮಯದಲ್ಲಿ ಅವ್ರಿಗೆ ವಿಶ್ರಾಂತಿ ಪಡಲಿಕ್ಕೆ ಅಥವಾ ಅವ್ರಿಗೇನಾದರೂ ಆ ಸಮಯದಲ್ಲಿ ಒಂದು ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡೋದಾಗ್ಬೋದು, ಮತ್ತು ಮಾಂಸ ಮಜ್ಜಿಗೆನ ವಿತರಣೆ ಮಾಡ್ತಕ್ಕಂಥದ್ದು ಇದು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಎಣ್ಣೆ ಹಿಂದಿನದ ಒಂದು ಪ್ರತೀತಿ ಎಲ್ಲ ಇದೆ. ಅದನ್ನು ನಾವು ಈ ಸಮಯದ ಕಾಲಘಟ್ಟಕ್ಕೆ ತಕ್ಕಂತಾಗೆ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಈಗಿನ JP ನಗರ ಗೆಳೆಯರ ಬಳಗದ ವತಿಯಿಂದ ಶ್ರೀರಾಮ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ನು ಸಹ ನೆನಪಿಸಿಕೊಂಡು, ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ನೆನಪಿಸಿಕೊಂಡು ಮತ್ತು ಶ್ರೀರಾಮನವಮಿ ದಿನಾಚರಣೆಯನ್ನು ನಾವು ವಿಜೃಂಭಣೆಯಿಂದ ಇಲ್ಲಿ ನೂರಾರು ಜನಗಳಿಗೆ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡ್ತಾ ಮತ್ತು ಪಾನಕ ಮಜ್ಜಿಗೆನೂ ಸಹ ವಿತರಣೆ ಮಾಡ್ತಾ ತುಂಬ ಜನ ಮೆಚ್ಚುವಂಥ ಕೆಲಸಗಳನ್ನ ಇವತ್ತು ನಮ್ಮ ಧನಂಜಯ ಮತ್ತು ತಂಡದವರು ಮತ್ತು JP ನಗರ ಗೆಳೆಯರ ಬಳಗ ತಂಡದವರು ಮಾಡ್ತಾ ಇರ್ತಕ್ಕಂಥದ್ದು ಹೆಮ್ಮೆ ತರುವಂಥ ವಿಚಾರ. ಇದನ್ನು ನಮ್ಮನ್ನು ಸಹ ಆಹ್ವಾನ ಮಾಡಿದ್ದಾರೆ. ನಾವು ಸಹ ಈ ಪಾನಕ ಮಜ್ಜಿಗೆ ಸ್ವೀಕಾರ ಮಾಡಿ ಭಗವಂತನಾದ ಶ್ರೀರಾಮನ ದರ್ಶನ ಪಡೆದು ಬರ್ತಾ ಇದ್ದೀವಿ. ಭಗವಂತ ನಾಡಿನ ಜನತೆಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು 3 ಕಾಲ ಚೆನ್ನಾಗಿರಲಿ ಅಂತ ಈ ಸಮಯದಲ್ಲಿ ಹಾರೈಸ್ತಾರೆ.